ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ವೀರುನ ಪರ್ಮಿಷನ್ ಕೊಟ್ಟಾಯ್ತಲ್ಲ, ಇನ್ನು ಹೋಗಿ ಬರ್ಬೋದ ನೀನು. ಅಮ್ಮ ವಂದನಾ, ನೀನೇ ಇವ್ರಿಗೆಲ್ಲ ಟಿಕೆಟ್ ಬುಕ್ ಮಾಡು. ಎಲ್ಲೆಲ್ಲಿ ಹೋಗ್ಬೇಕು, ಎಲ್ಲಿ ಉಳ್ಕೋಬೇಕು ಅದನ್ನೆಲ್ಲ ನೀನು ಈ ಶ್ರಾವಣಿ ಜೊತೆ ಕೂತ್ಕೊಂಡು ಮಾತಾಡಿ ನಿರ್ಧಾರ ಮಾಡಿ. ಸರಿಮಾ, ಎಲ್ಲ ಟಿಕೆಟ್ಸು ನಾನೇ ಬುಕ್ ಮಾಡಿ ಶ್ರಾವಣಿಗೆ ಹೇಳ್ತೀನಿ. ಅಜ್ಜಿ, ತುಂಬಾ ಖುಷಿ ಆಯ್ತು. ಥ್ಯಾಂಕ್ಸ್ ಅಪ್ಪ. ನಾನು ಇವ್ರನ್ನ ಎಲ್ಲಿಗೆ ಕರೆದ್ರು ಇವರು ಕೆಲಸ ಇದೆ ಅಂತ ನೆಪ ಕೊಡ್ತಾ ಇದ್ರು. ಆದ್ರೆ ಈಗ ನೀವೇ ಹೇಳಿದಿರಾ ಅಂದ್ಮೇಲೆ ಇವ್ರು ಖಂಡಿತ ಬಂದೇ ಬರ್ತಾರೆ. ಥ್ಯಾಂಕ್ ಯು ಸೋ ಮಚ್ ಅಜ್ಜಿ. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ ಹುಡುಗಿ, ನನ್ನ ಕಡೆಯಿಂದ ಒಂದು ಪುಟ್ಟ ಕಾಣಿಕೆ ಅನ್ಕೋ. ಒಂದ್ 4 ದಿನ ಗಂಡ ಹೆಂಡತಿ ಸಂತೋಷವಾಗಿ ಸುತ್ತಾಡ್ಕೊಂಡು ಬನ್ನಿ. ಎಲ್ಲ ಸರಿ ಇದ್ದು ಸುಬ್ಬುನ ನಾನು ಮದ್ವೆ ಆಗಿದ್ದಿದ್ರೆ ಅವನ ಜೊತೆ ನಾನ್ ಹೋಗ್ಬೋದಿತ್ತು. ನೋಡಮ್ಮ ಶ್ರೀವಲ್ಲಿ, ಈಗ ನಡೀತಿರೋದನ್ನೆಲ್ಲ ನೋಡಿ ನಿನಗೆ ಸಂತೋಷ ಆಗುತ್ತೋ ಅಥವಾ ದುಃಖ ಆಗುತ್ತೋ ನನಗೆ ಗೊತ್ತಿಲ್ಲ. ಆದರೆ ಕೆಲವು ಸತಿ ವಾಸ್ತವಗಳನ್ನು ಒಪ್ಕೋಬೇಕು. ಜೀವನದಲ್ಲಿ ಏನೇ ಆದರೂ ಅದು ನಮ್ಮ ಒಳ್ಳೇದಕ್ಕೆ ಅಂತ ನಂಬಿಕೆ ಇಟ್ಕೋಬೇಕು. ನಾನಾಗಲೇ ಹೇಳ್ದಾಗೆ ವಿಧಿ ಆಟದ ಮುಂದೆ ನಾವೇನೂ ಎಣ್ಸಕ್ಕಾಗಲ್ಲ. ಇವರಿಬ್ರು ಗಂಡ ಹೆಂಡತಿ ಆಗಬೇಕು ಅನ್ನೋದು ದೇವ್ರಿಚ್ಛೆ ಆಗಿತ್ತು ಅಂತ ಅನ್ಸುತ್ತೆ. ಆದರೆ ನೀನು ಅಂದ್ಕೋಬೇಡ. ಒಳ್ಳೆ ಮನ್ಸಿರೋರ್ಗೆ ದೇವ್ರು ಯಾವಾಗಲೂ ಒಳ್ಳೇದೇ ಮಾಡ್ತಾನೆ. ನೀನು ತುಂಬಾ ಲಕ್ಷಣವಾಗಿದೀಯಾ, ಒಳ್ಳೆ ಹುಡುಗಿ, ಒಳ್ಳೆ ಸಂಸ್ಕಾರ ಇರೋ ಹುಡುಗಿ. ನಿನ್ ಜೀವನ ಖಂಡಿತ ಚೆನ್ನಾಗಿರುತ್ತೆ ಅಂತ ನನಗನ್ನಿಸ್ತಾ ಇದೆ. ನಿನಗೂ ಒಬ್ಬ ಒಳ್ಳೆ ಹುಡುಗ ಸಿಗ್ತಾನೆ. ನಿನ್ ಭವಿಷ್ಯ ತುಂಬಾ ಚೆನ್ನಾಗಿರುತ್ತೆ ಕಣಮ್ಮ. ಇದು ನನ್ನ ಆಶೀರ್ವಾದ ಕಣಮ್ಮ. ದೇವ್ರು ನಿನಗೆ ಒಳ್ಳೇದ್ ಮಾಡ್ಲಿ. ಈಗ ನಡೆದಿರೋದನ್ನ ಶ್ರೀವಲ್ಲಿ ಆಲ್ರೆಡಿ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾಳೆ. ಅದು ಅಲ್ಲದೆ ಶ್ರೀವಲ್ಲಿಗೂ ಸುಬ್ಬುಗೂ ಮದ್ವೆ ನಡೀತಿದೆ ಅಂತ ಅನ್ನೋದು ಮನೇಲಿ ಯಾರಿಗೂ ಗೊತ್ತಿರ್ಲಿಲ್ಲ, ನಮ್ ಶ್ರಾವಣಿಗೂ ಗೊತ್ತಿರ್ಲಿಲ್ಲ. ಸರಿ ಸರಿ, ಈಗ ಆ ವಿಷಯ ಇಲ್ಲ. ಯಾಕೆ, ಅವಳು ಬಾಳು ಚೆನ್ನಾಗಾದ್ರೆ ಸಾಕು. ಹಬ್ಬ, ಹೊಟ್ಟೆ ತುಂಬೋಯ್ತಪ್ಪ. ಬರೀ ಹೊಟ್ಟೆ ತುಂಬಿದ್ರೆ ಸಾಲದು, ನಿನ್ ಮಡ್ಲು ತುಂಬಬೇಕು. ಅಜ್ಜಿ, ಏನ್ ಹೇಳ್ತಿದ್ದೀರಾ? ಅಯ್ಯೋ ಕರ್ಮೆ, ನೀ ಏನೇನೋ ಯೋಚನೆ ಮಾಡ್ಬೇಡ. ನಾನು ಅದನ್ನೆಲ್ಲ ಹೇಳಿದ್ದು. ತವ್ರ ಮನೆಗೆ ಬಂದಿದೀಯಾ, ನಿನ್ ಮಡ್ಲು ತುಂಬಿಸಿ ಕಳ್ಸೋ ಶಾಸ್ತ್ರ ಇದೆ, ಅದಕ್ಕೆ ಮಡ್ಲು ತುಂಬಬೇಕು ಅಂತ ಹೇಳ್ದೆ ಅಷ್ಟೇ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.